ಮತ್ತೆ ಬಂದ ನೆಂಟರೆಲ್ಲ ಹೊರಟೋದ್ರಾ? ಹ್ಞೂ, ಎಲ್ಲರೂ ಹೊರಟೋದ್ರು. ಆದರೆ ಈ ವಿಶ್ವಾಸ್ ಮತ್ತು ಅವನ ಕಾರ್ ಡ್ರೈವರು ಪುರೋಹಿತರು ಅಲ್ಲೇ ಇದ್ದಾರೆ. ಸರಿ ಸರಿ, ಹೊರಗೆ ಹೋಗೋಣ. ರಾಯ್ರೆ, ನೆಂಟ್ರೆಲ್ಲ ಹೊರಟೋದ್ರು, ಇನ್ನು ಮಾತಾಡೋಣವಾ? ಸರಿ ಭಟ್ರೆ, ಮಾತಾಡೋಣ. ನೋಡಪ್ಪ ವಿಶ್ವಾಸ್, ಪಕ್ಕದ ಬೀದಿಲಿರೋ ರಾಮಕೃಷ್ಣ ಅವ್ರ ಮನೆಗೆ ಹೋಗ್ಬೇಕಾದವರು ಈ ಬೀದಿಲಿರೋ ರಾಮಕೃಷ್ಣ ಅವ್ರ ಮನೆಗೆ ಬಂದಿದ್ದೀರಾ. ಇಲ್ಲೂ ಇಬ್ಬರು ಹೆಣ್ಮಕ್ಳಿದ್ದಾರೆ, ಯಾರು ಅಂತ ನೀವು ನೋಡಿದ್ದೀರಿ ಅಂತ ಅನ್ಕೋತೀನಿ. ನಿಮ್ಮ ಅಭಿಪ್ರಾಯ ಹೇಳಬೇಕು. ನಿಮಗೆ ತೊಂದರೆ ಇಲ್ಲ ಅಂದರೆ ನಾನೊಂದೆರಡು ಮಾತಾಡ್ಬೋದಾ ಭಟ್ರೆ? ಮಾತಾಡಿ ಅಮ್ಮ. ಅಲ್ಲ ಭಟ್ರೆ, ನೀವಿಬ್ಬರು ಹೆಣ್ಮಕ್ಳು ಅಂತ ಹೇಳಿದ್ರಲ್ಲ, ಆ ವಿಷಯನ ಕರೆಕ್ಟಾಗಿ ಹೇಳಿ. ಮೊದಲನೇವಳು ಇವ್ರ ಮೊದಲನೇ ಹೆಂಡತಿ ಮಗಳು. ಹೌದು, ನ್ಯಾಯವಾಗಿ ನೋಡಿದ್ರೆ ಅವಳಿಗೆ ಮೊದಲು ಮದುವೆ ಆಗಬೇಕು, ಆಮೇಲೆ ನಮ್ಮ ನಯನನ ಮದುವೆ. ಆದರೆ ಶ್ರೀದೇವಿಗೆ ಅಷ್ಟು ತಿಳುವಳಿಕೆ ಇಲ್ಲ, ಅವಳು ಹೆಚ್ಚು ಓದಿಲ್ಲ. ಹುಡುಗ ಏನೋ ಫಾರಿನಲ್ಲಿರೋದು ಅಂತ ಹೇಳಿದ್ರಿ. ಹೊಂದಿಕೆ ಆಗತ್ತಾ ಅವಳಿಗೆ? ಆಮೇಲೆ ನೋಡ್ಬೋದಲ್ವಾ? ಸುಕನ್ಯಾ, ನಾನೆಲ್ಲ ಬಿಡಿಸಿ ಹೇಳ್ತೀನಿ, ಸ್ವಲ್ಪ ಹೊತ್ತು ಸುಮ್ಮನಿರು. ಇರಿ, ನಾನೇ ಮಾತಾಡ್ತೀನಿ. ನೋಡಪ್ಪ ವಿಶ್ವಾಸ್, ನಮ್ಮ ರಾಮಕೃಷ್ಣ ಅವರ ಮೊದಲನೇ ಹೆಂಡತಿ ಮಗಳೇನೆ ಶ್ರೀದೇವಿ. ಅದೇ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ಲಲ್ಲ ಅವಳು ತುಂಬ ಒಳ್ಳೆ ಹುಡುಗಿ. ಎಜುಕೇಷನ್ ಸ್ವಲ್ಪ ಕಡಿಮೆ, ಆದರೆ ಒಳ್ಳೆ ಹುಡುಗಿ. ಎರಡನೇ ಹುಡುಗಿ ಅದೇ ನಮ್ಮ ಶ್ರೀಕಂಠ ಜೊತೆಗೆ ಮಾತಾಡ್ತಾ ಇದ್ಲಲ್ಲ ಅವಳು ಇವ್ರ ಎರಡನೇ ಮಗಳು, ಅಂದರೆ ಇವರ ಎರಡನೇ ಹೆಂಡತಿ ಮಗಳು ನಯನ ಅಂತ. ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಅವಳು ಒಳ್ಳೆ ಹುಡುಗಿನೇ. ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಬೇಕು. ನೀವು ಹೇಳಿದಾಗೆ ಸಂಬಂಧ ಅನ್ನೋದು ಋಣಾನುಬಂಧನೆ ಭಟ್ರೆ. ನೀವು ಹೇಳಿದ ರಾಮಕೃಷ್ಣ ಅವ್ರ ಮನೆಗೇ ಹೋಗಿದ್ವಿ ನಾವು. ಆದರೆ ಹುಡುಗಿ ಇವತ್ತು ಬೆಳಗ್ಗೆನೆ ಮನೆಯವರೆಲ್ಲ ಹೇಳೋದಕ್ಕಿಂತ ಮುಂಚೆನೆ ಯಾರ್ದೋ ಜೊತೆಗೆ ಓಡೋಗಿದ್ದಾಳಂತೆ. ಅವರು ತುಂಬ ನೋವಲ್ಲೂ ಈ ರಾಮಕೃಷ್ಣ ಅವ್ರ ಮನೆ ಅಡ್ರೆಸ್ ಕೊಟ್ಟರು. ಈ ಮನೆಯಲ್ಲಿ ಶ್ರೀದೇವಿ ಅಂತ ಹುಡುಗಿ ಇದ್ದಾಳೆ, ತುಂಬಾ ಒಳ್ಳೆಯವಳು. ತಾಯಿನ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡ್ಲು, ಚಿಕ್ಕಮ್ಮನ ಆಶ್ರಯದಲ್ಲಿ ಬೆಳೀತಾ ಇದ್ದಾಳೆ. ತುಂಬ ಒಳ್ಳೆ ಹುಡುಗಿ, ಅವಳನ್ನೇ ಮದುವೆ ಆದರೆ ಒಳ್ಳೇದಿತ್ತು ಅಂತ ಹೇಳಿದ್ರು. ನಾನು ಅದಕ್ಕೆ ಇಲ್ಲಿಗೆ ಬಂದೆ ನೋಡೋಣ ಅಂತ. ನನಗೆ ಶ್ರೀದೇವಿಯವರು ಒಪ್ಪಿಗೆ ಆಗಿದ್ದಾರೆ, ಆದರೆ ಅವ್ರಿಗೆ ನಾನು ಇಷ್ಟ ಆಗಿದ್ದೀನೋ ಇಲ್ವೋ ಗೊತ್ತಿಲ್ಲ. ಬಲವಂತದಲ್ಲಿ ಮದುವೆ ಆಗಬಾರ್ದಲ್ವಾ? ಏನು, ನಿಮಗೆ ಶ್ರೀದೇವಿ ಇಷ್ಟ ಆಗಿದ್ದಾಳಾ? ಅಯ್ಯೋ, ಅವಳನ್ನ ಮದುವೆ ಆದರೆ ನಿಮಗೆ ಕಷ್ಟ ತಪ್ಪಿದಲ್ಲ. ಅವಳಿಗೆ ಎಜುಕೇಷನ್ ಇಲ್ಲ, ನಯ ನಾಜೂಕ್ ಏನೂ ಗೊತ್ತಿಲ್ಲ, ಮನೇಲಿ ಕೆಲಸ ಮಾಡೋಕ್ಕಷ್ಟೇ ಲಾಯಕ್ಕವಳು. ಫಾರಿನಲ್ಲೆಲ್ಲ ಇರಬೇಕು ಅಂದರೆ ಎಜುಕೇಷನ್ ಇರಬೇಕು. ಇದಕ್ಕೆಲ್ಲ ನನ್ನ ಮಗಳೇ ಸರಿ. ಹೆದರ್ಕೋಬೇಡಮ್ಮ, ಅವರು ಕಾರ್ ಡ್ರೈವರು, ಅವರಿಗೆ ಅಕ್ಕ ಇಷ್ಟ ಆಗಿದ್ದಾಳೆ, ಪರವಾಗಿಲ್ಲ ಬಿಡು. ವಿಶ್ವಾಸ್ ಅವರಿಗೆ ನಾನು ಇಷ್ಟ ಆಗಿರ್ಬೋದು ಅಲ್ವಾ ವಿಶ್ವಾಸ್? ತಪ್ಪು ತಿಳ್ಕೊಂಡಿದ್ದೀರಾ ಮೇಡಮ್ ಅವರೇ. ನಾನು ವಿಶ್ವಾಸ್, ನಾನೇ ಮದುವೆ ಗಂಡು, ಇವ್ನು ನನ್ನ ಫ್ರೆಂಡು. ಹಾ, ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಮೇಡಮ್, ನಾನು ವಿಕಾಸ್, ಇವ್ರ ಕಾರ್ ಡ್ರೈವರು. ಹಾ, ಕನ್ಫ್ಯೂಸ್ ಆಗಬೇಡಿ ಮೇಡಮ್, ನಾನು ಹೇಳ್ತೀನಿ. ನಾವು ಅದೇ ಪಕ್ಕದ ಬೀದಿ ರಾಮಕೃಷ್ಣ ಅವ್ರ ಮನೆಗೆ ಹೋದಾಗ ಎಲ್ಲ ವಿಷಯ ಗೊತ್ತಾಯ್ತಲ್ಲ, ಅವರು ಆ ನೋವಲ್ಲೂ ಶ್ರೀದೇವಿಯವ್ರ ಬಗ್ಗೆ ಹೇಳಿದಾಗ ನನಗೆ ಶ್ರೀದೇವಿ ತುಂಬ ಒಳ್ಳೆ ಹುಡುಗಿ ಅಂತ ಅನ್ನಿಸ್ತು. ಹಾಗೆ ಅಕ್ಕಪಕ್ಕದ ಮನೆಯಲ್ಲೂ ವಿಚಾರಿಸಿದ್ವಿ, ಎಲ್ಲ ಕಡೆ ಶ್ರೀದೇವಿಗೆ ಒಳ್ಳೆ ಹೆಸರಿತ್ತು. ಹಾಗೆ ಅವರು ಈ ಮನೇಲಿ ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತಲೂ ಗೊತ್ತಾಯಿತು. ಹಾಗಾಗಿ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಮೇಲೆ ಕ್ಲಿಯರಾಗಿ ಗೊತ್ತಾಯಿತು ಅವರೇ ಶ್ರೀದೇವಿ ಅಂತ. ಹಾಗಾಗಿ ನನಗೆ ಅವ್ರು ತುಂಬ ಇಷ್ಟ ಆದರು. ಹಾಂ, ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಇದೆ ಅಂತ ನನಗೆ ಗೊತ್ತು, ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಶ್ರೀದೇವಿ ಅವ್ರ ಬಗ್ಗೆ ಗೊತ್ತಾದಾಗ ಅದು ನಿಜಾನೋ ಸುಳ್ಳು ಅಂತ ತಿಳ್ಕೋಬೇಕು ಅಂತಲೇ ಸರ್ ನನಗೆ ಈ ಥರ ನಾಟಕ ಆಡೋಕ್ಕೆ ಹೇಳಿದರು. ಹಾಗಾಗಿ ನಾನು ಬಾಸ್ ಥರ ಗಂಭೀರನಾಗಿ ಕೂತಿದ್ದೆ. ನಮ್ಮ ಸರು ನನ್ನ ಕಾರ್ ಡ್ರೈವರ್ ಥರ ಬಿಹೇವ್ ಮಾಡಿದ್ರು. ಇಲ್ಲಿ ವಿಷಯ ಏನು ಅಂತ ಗೊತ್ತಾಯಿತು. ಇಲ್ಲ ಅಂದಿದ್ರೆ ಶ್ರೀದೇವಿಯವ್ರ ಜಾಗದಲ್ಲಿ ನಯನ ಅವ್ರು ಇರ್ತಿದ್ರು. ನಯನ ಅವರು ಇಂಪ್ರೆಸ್ ಮಾಡೋಕ್ಕೆ ಇನ್ನೂ ಒಂದಷ್ಟು ಸರ್ಕಸ್ ಮಾಡ್ತಾ ಇದ್ರು. ಹಾಗಾಗಿ ಈ ನಾಟಕ ನಾವು ಆಡಿದ್ವಿ. ನಾವು ಅಂದ್ಕೊಂಡ ಹಾಗೆ ಶ್ರೀದೇವಿಯವರು ಎಂಥವ್ರು ಅಂತ ನಮಗೆ ಗೊತ್ತಾಯಿತು. ಹಾಗಾದ್ರೆ ವಿಶ್ವಾಸ್? ನಾನೇ ವಿಶ್ವಾಸ್, ಇವು ನನ್ನ ಕಾರ್ ಡ್ರೈವರ್ ವಿಕಾಸ್. ನಿಮ್ಮ ನಿರ್ಧಾರ ಕೇಳಿ ತುಂಬ ಖುಷಿ ಆಯಿತು ವಿಶ್ವಾಸ್. ನನ್ನ ಮಗಳು ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡಿದ್ಲು.
ಅದರ ನಂತರ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದಾಳೆ. ಅವಳ ಜೀವನದಲ್ಲಿ ಒಳ್ಳೆ ದಿನಗಳು ಬರೋದೇ ಇಲ್ವೇನೋ ಅಂದ್ಕೊಂಡಿದ್ದೆ. ನಾನು ಮಾತು ಬಂದ್ರೂ ಮಾತು ಬರದೇ ಇರೋ ಹಾಗೆ ಮೂಕನಾಗಿದ್ದೆ. ಕಣ್ಣಿದ್ರು ಕಾಣದೇ ಇರೋನಾಗಿದ್ದೆ. ಮನಸ್ಸಲ್ಲೇ ನೋವು ನುಂಗ್ಕೊಂಡಿದ್ದೆ. ಕೊನೆಗೂ ದೇವರಿಗೆ ನನ್ನ ಮೊರೆ ಕೇಳಿಸ್ತು. ನಿಮ್ಮ ರೂಪದಲ್ಲಿ ಅಲ್ಲ ನಿಮ್ಮನ್ನೇ ದೇವರು ಕಳಿಸ್ಬಿಟ್ಟ. ನನ್ನ ಮಗಳಿಗೆ ಒಂದು ಒಳ್ಳೆ ಜೀವನ ಕೊಡಿ. ರೀ, ಹುಚ್ಚುಚ್ಚಾಗಿ ಏನೇನು ಮಾತಾಡಬೇಡಿ. ಫಾರಿನ್ನಲ್ಲಿರೋ ಹುಡುಗ, ಅವನಿಗೆ ನಮ್ಮ ಶ್ರೀದೇವಿ ಸರಿ ಹೋಗ್ತಾಳಾ? ನಮ್ಮ ನಯನ ಆದರೆ ಈಡು ಜೋಡು ಚೆನ್ನಾಗಿರತ್ತೆ. ಇವಳಿಗೂ ಇಂಗ್ಲೀಷು ಎಲ್ಲ ಬರುತ್ತೆ. ನಿಮ್ಮ ಮಗಳಿಗೆ ಏನ್ರಿ ಬರುತ್ತೆ? ಸುಮ್ಮನಿರು ಸುಕನ್ಯಾ, ಅವರು ನಮ್ಮ ಶ್ರೀದೇವಿನ ಒಪ್ಕೊಂಡಿದ್ದಾರಲ್ಲ, ಇನ್ನೇನು. ಸ್ವಲ್ಪ ಇರಿ ಆಂಟಿ, ನಾನು ಕ್ಲಿಯರ್ ಮಾಡ್ತೀನಿ. ಅದು ಹಾಗಲ್ಲಪ್ಪ ವಿಶ್ವಾಸ್. ನಮ್ಮ ನಯನ ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಡಬಲ್ ಡಿಗ್ರಿ ಮಾಡಿದ್ದಾಳೆ. ಶ್ರೀದೇವಿಗೆ ಓದು ಬರ ಏನೂ ಗೊತ್ತಿಲ್ಲ. ನೀನು ಯಾವುದೋ ಒಂದು ಸೆಂಟಿಮೆಂಟಿಗೆ ಕಟ್ಟಿಬಿದ್ದು ಅವಳನ್ನ ಮದುವೆ ಆಗಿ ಮುಂದೆ ಕಷ್ಟಪಡಬಾರ್ದಲ್ವಾ? ನನ್ನ ಮಗಳು ಯಾವುದಲ್ಲಿ ಕಡಿಮೆ ಇದ್ದಾಳೆ ಹೇಳು? ಚೆನ್ನಾಗಿ ಓದ್ಕೊಂಡಿದ್ದಾಳೆ, ನೋಡೋಕ್ಕೂ ಚೆನ್ನಾಗಿದ್ದಾಳೆ, ನಿಮ್ಗೆ ಹೇಗೆ ಬೇಕೋ ಹಾಗೆ ಸ್ಟೈಲಾಗಿ ಡ್ರೆಸ್ ಮಾಡ್ಕೋತಾಳೆ. ಇಷ್ಟೆಲ್ಲ ಒಳ್ಳೆ ಗುಣ ಇದೆ. ಆಂಟಿ, ನಾನು ಉದ್ಯೋಗಕ್ಕಾಗಿ ಫಾರಿನಲ್ಲಿದ್ದೀನಿ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿನ ಮರ್ತಿಲ್ಲ, ಮರೆಯೋದು ಇಲ್ಲ. ನನಗೆ ಬೇಕಾಗಿರೋದು ಅಪ್ಪಟ ಭಾರತೀಯ ನಾರಿ, ಅದು ನಿಮ್ಮ ಶ್ರೀದೇವಿ. ಅವಳನ್ನೇ ನಾನು ಮದುವೆ ಆಗೋದು. ಎಜುಕೇಷನ್ ಇಲ್ಲ ಅಂದರೆ ಏನಾಯಿತು? ಮುಂದೆ ನಾನು ಅವಳಿಗೆ ಓದಿಸ್ತೀನಿ. ಮುಖ್ಯವಾಗಿ ಬೇಕಾಗಿರೋದು ಸಂಸ್ಕಾರ, ಅದು ಶ್ರೀದೇವಿ ಅವರಲ್ಲಿದೆ. ಈಗೆಲ್ಲದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ನಾನು ಇಷ್ಟ ಆಗಿದ್ದೀನೋ ಇಲ್ವೋ ಅಂತ ತಿಳ್ಕೋಬೇಕು. ಬೆಳಗ್ಗೆ ಶರ್ಬತ್ ನನ್ನ ಮೈ ಮೇಲೆ ಚೆಲ್ಲಿ ಹೊರಟೋದವರು ಆಮೇಲೆ ಪತ್ತೆನೇ ಇಲ್ಲ ಅವರು. ಹಾಂ, ಇನ್ನೊಂದು ವಿಷಯ, ನಯನ ಅವರಿಗೆ ನಮ್ಮ ವಿಕಾಸ್ ತುಂಬ ಇಷ್ಟ ಆಗಿದ್ದಾನೆ ಅಂತ ಅನ್ಸುತ್ತೆ. ಅವನು ಹಿಂದೆ ಮುಂದೆನೇ ಸುತ್ತಾ ಇದ್ರು. ಅವನಿಗೂ ಮನೇಲಿ ಹೆಣ್ಣು ನೋಡ್ತಾ ಇದ್ದಾರೆ. ಆಗ್ಬೋದು ಅನ್ನೋ ಹಾಗಿದ್ರೆ ಮಾತುಕತೆ ಮುಂದುವರಿಸಿ. ಅಯ್ಯಯ್ಯಯ್ಯೋ, ಕಾರ್ ಡ್ರೈವರ, ನನಗೆ ಬೇಡಪ್ಪ. ನಿಮ್ಮ ಮಗಳು ಮಾತನ್ನು ಕೇಳಿಸ್ಕೊಂಡ್ರಾ? ವಿಕಾಸನ್ನ ವಿಶ್ವಾಸ್ ಅಂತ ಅನ್ಕೊಂಡು, ಅವನು ಫಾರಿನಲ್ಲಿರೋ ಹುಡುಗ ಅಂತ ಅನ್ಕೊಂಡು ಅವ್ನು ಹಿಂದೆ ಮುಂದೆ ಸುತ್ತಾಡಿದ್ಲು. ಅದೇ ಈಗ ಅವ್ನು ಕಾರ್ ಡ್ರೈವರ್ ಅಂತ ಗೊತ್ತಾದ ಕೂಡಲೇ ಅವ್ನು ಬೇಡ ಅಂತಿದ್ದಾಳೆ. ನನಗೆ ಇಂಥ ಹುಡುಗಿ ಬೇಡ. ಹಣಕ್ಕೆ ಬೆಲೆ ಕೊಡೋ ಹುಡುಗಿನ ನಾನು ಯಾವತ್ತೂ ಇಷ್ಟಪಡಲ್ಲ. ಗುಣಕ್ಕೆ ಬೆಲೆ ಕೊಡೋಳನ್ನ ನಾನು ಇಷ್ಟಪಡೋದು. ಆ ಗುಣ ಶ್ರೀದೇವಿಯವರಲ್ಲಿದೆ. ಅದಕ್ಕೆ ನಾನು ಅವ್ರನ್ನ ಇಷ್ಟಪಟ್ಟಿದ್ದೀನಿ. ನಾನು ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ ಎಷ್ಟೊಂದು ಕೆಲಸ ಮಾಡ್ತಾರೆ. ಅವ್ರಿಗೆ ಈ ಮನೆಯಲ್ಲಿ ಒಂದು ಚೂರು ಕವಡೆ ಕಿಮ್ಮತ್ತಿನ ಬೆಲೆನೂ ಇಲ್ಲ. ನಿಜ ಅಪ್ಪ ವಿಶ್ವಾಸ್, ನಾನು ತಂದೆ ಆಗಿ ಏನೂ ಮಾತಾಡೋ ಪರಿಸ್ಥಿತಿಲಿ ಇರಲಿಲ್ಲ. ಕೊನೆಗೂ ಆ ದೇವರು ಕಣ್ಬಿಟ್ಟ. ಹೀಗೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಿರೋ ಇಲ್ಲ ಹುಡುಗಿನ ಕರೆಸ್ತಿರೋ? ಹೋಗಿ ಶ್ರೀದೇವಿನ ಕರ್ಕೊಂಡು ಬಾರೆ. ಶ್ರೀದೇವಿ, ಇಲ್ಲಿ ಕರೀತಾ ಇದ್ದಾರೆ ನೋಡು. ಶ್ರೀದೇವಿ, ಮುಂದಕ್ಕೆ ಬಾಮ್ಮ. ಅಪ್ಪ, ಏನು ವಿಷಯ? ಅಮ್ಮ ಶ್ರೀದೇವಿ, ವಿಶ್ವಾಸ್ ಅಂತ ಈ ಹುಡುಗ ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದಾನೆ. ನಿನಗೆ ಒಪ್ಗೆನಾ ಅಂತ ಹೇಳು. ಏನು ಹೇಳ್ತಿದ್ದೀರಪ್ಪ? ಅದನ್ನೆಲ್ಲ ನಿನಗೆ ಆಮೇಲೆ ಹೇಳ್ತೀವಿ. ಮೊದಲು ಈ ಹುಡುಗ ನಿನಗೆ ಇಷ್ಟನಾ ಇಲ್ವೋ ಅಂತ ಹೇಳು. ನಿನ್ನ ನಿರ್ಧಾರದ ಮೇಲೆ ಈ ಮದುವೆ ನಿಂತಿದೆ. ಹುಡುಗ ತುಂಬ ಒಳ್ಳೆಯವನು. ಇದರಲ್ಲಿ ನಾನೇನು ಹೇಳಬೇಕು? ನೀನೇ ಮಾತಾಡಪ್ಪ ವಿಶ್ವಾಸ್. ಹೇಳಿ ಮೇಡಮ್, ನಿಮಗೆ ನಾನು ಇಷ್ಟ ಆಗಿದ್ದೀನಾ? ಅದು ಅದು ನಿಮ್ಮಿಷ್ಟ. ಎಲ್ಲ ಒಪ್ಪಿಗೆ ಅಂತ ಆಯ್ತಲ್ಲ, ಇನ್ನೇನು ವಾಲ್ಗ ಊದ್ಸೋದೇನೆ. ಪ್ರೀತಿಯ ಬಂಧುಗಳೇ, ಯಾವ ಹೂವು ಯಾರ ಮುಡಿಗೋ ಅನ್ನೋದು ಇದಕ್ಕೆ ಅಲ್ವಾ? ಈ ಕಥೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಕಥೆ ಜೊತೆಗೆ ಸಿಗ್ತೀವಿ. ಧನ್ಯವಾದಗಳು.